ಚಿತ್ತಾಪುರದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಅವಕಾಶ ಕೊಡುತ್ತಾ ಕೋರ್ಟ್ ಅನ್ನುವಂತಹ ಪ್ರಶ್ನೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ಈ ಬೆನ್ನಲ್ಲೇ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ವರ್ಸಸ್ ಭೀಮ್ ಆರ್ಮಿ. ಆರ್ಎಸ್ಎಸ್ ಪಥಸಂಚಲನದ ನಿರಾಕರಣೆಯ ಬೆನ್ನಲ್ಲೇ ಈಗ ಭೀಮ್ ಆರ್ಮಿಯ ಪರೇಡ್ಗೂ ಕೂಡ ಬ್ರೇಕ್ ಹಾಕಿದೆ. ಚಿತ್ತಾಪುರದಲ್ಲಿ ಪಥಸಂಚಲನ ಆಯೋಜನೆ ಒಂದು ಕಡೆ ಆರ್ಎಸ್ಎಸ್ ಮಾಡಿತ್ತು, ಅದಕ್ಕೆ ಕೌಂಟರ್ ರೀತಿಯಲ್ಲಿ ಭೀಮಾ ಪಥಸಂಚಲನ ಆಯೋಜನೆ ಕೆಲಸ ಆಗಿತ್ತು. ಕಾನೂನು ಸುವ್ಯವಸ್ಥೆಗೆ ಭಂಗ ಉಂಟಾಗುವಂತಹ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಅನುಮತಿಯನ್ನ ನಿರಾಕರಿಸಿದ್ದಾರೆ ತಹಶೀಲ್ದಾರ್ ನಾಗಯ್ಯ ಹಿರೇಮಠ ಅವರು. ಚಿತ್ತಾಪುರದಲ್ಲಿ ಏಕಕಾಲಕ್ಕೆ ಒಂದೇ ಸ್ಥಳದಲ್ಲಿ ಒಂದು ಕಡೆ ಭೀಮ್ ಸಂಘಟನೆ ಮತ್ತೊಂದು ಕಡೆ ಆರ್ಎಸ್ಎಸ್ ಎರಡೂ ಪರೇಡ್ನ ವಿಚಾರ ತಹಶೀಲ್ದಾರ್ ಮುಂದಿತ್ತು. ಎರಡನ್ನೂ ಕೂಡ ಈಗ ನಿರಾಕರಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಮುಂದೇನಾಗುತ್ತೆ ಅನ್ನೋದು ಕುತೂಹಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರವೀಣ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್, ಒಂದು ಕಡೆ ಆರ್ಎಸ್ಎಸ್ ಮತ್ತೊಂದು ಕಡೆ ಭೀಮ್ ಆರ್ಮಿ, ಈಗ ಎರಡರ ಪರೇಡ್ಗೂ ಕೂಡ ಆದೇಶವನ್ನ ನಿರಾಕರಿಸಿರುವಂತಹದ್ದು ತಹಶೀಲ್ದಾರ್ ಅವರು. ಈಗ ಆರ್ಎಸ್ಎಸ್ನವರೇನೋ ಕೋರ್ಟ್ನ ಮೊರೆ ಹೋದ್ರು, ಭೀಮ್ ಸೇನೆಯ ಕತೆ ಏನು, ಅವ್ರು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಪ್ರೇಮ್, ಇಲ್ಲಿವರೆಗೂ ಕೂಡ ಭೀಮ್ ಆರ್ಮಿಯ ಒಂದು ಸಂಘಟನೆಯ ಮುಖಂಡರು ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಕೊಟ್ಟಿಲ್ಲ. ಆದರೆ ಅವರು ನಿನ್ನೆ ಒಂದು ಸುದ್ದಿಗೋಷ್ಠಿ ನಡೆಸಿ ನಾಳೆ ಆರ್ಎಸ್ಎಸ್ ಕಾರ್ಯಕ್ರಮ ಏನು ಪಥಸಂಚಲನ ಚಿತ್ತಾಪುರದಲ್ಲಿ ನಡೀತಾ ಇದೆ, ಅದೇ ಒಂದು ಸಮಯದಲ್ಲಿ ಅದೇ ಒಂದು ಸ್ಥಳಗಳಲ್ಲಿ ಅದೇ ಮಾರ್ಗದಲ್ಲಿ ಕೂಡ ನಾವು ಕೂಡ ಪಥಸಂಚಲನವನ್ನು ಮಾಡ್ತೀವಿ ಅಂತ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ಸದ್ಯ ಈಗ ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಅನ್ನೋದು ಬ್ರೇಕ್ ಬಿದ್ದ ಬಳಿಕ ಅವರು ಕಾನೂನು ಹೋರಾಟಕ್ಕೆ ಈಗ ಆರ್ಎಸ್ಎಸ್ನ ಮುಖಂಡರು ಮುಂದಾಗ್ತಾ ಇದ್ದಾರೆ. ಅದರ ಜೊತೆಗೆ ಬಿಜೆಪಿ ನಾಯಕರು ಕೂಡ ಹೇಗಾದ್ರೂ ಮಾಡೇ ಮಾಡ್ತೀವಿ, ಕಾರ್ಯಕ್ರಮವನ್ನು ನಾವು ಪಥಸಂಚಲನವನ್ನು ಮಾಡ್ತೀವಿ ಅಂತ ಅವರು ಕೂಡ ಈಗ ಜಿದ್ದಿಗೆ ಬಿದ್ದಿದ್ದಾರೆ. ಈಗ ಭೀಮ್ ಆರ್ಮಿ ಅವರು ಕೂಡ ಏನು ಕೋರ್ಟ್ನ ಮೊರೆ ಹೋಗ್ತಾರಾ ಅಥವಾ ಈಗಾಗಲೇ ತಹಶೀಲ್ದಾರ್ ಚಿತ್ತಾಪುರ ತಹಶೀಲ್ದಾರ್ ಹೊರಡಿಸಿರುವಂತಹ ಆದೇಶಕ್ಕೆ ಅನುಮತಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಸೈಲೆಂಟ್ ಆಗ್ತಾರಾ ಎಂಬುದು ಕಾದು ನೋಡಬೇಕಾಗಿದೆ. ಆರ್ಎಸ್ಎಸ್ ಪಥಸಂಚಲನದ ಈ ಒಂದು ಸಂದರ್ಭದಲ್ಲಿ ಭೀಮ್ ಆರ್ಮಿ ಅವರು ಕೂಡ ಅದೇ ಸಮಯದಲ್ಲಿ ಒಂದು ಭೀಮ್ ಪಥಸಂಚಲನ ಮಾಡ್ತೀವಿ ಅಂತ ಹೇಳಿದ ಕಾರಣಕ್ಕಾಗಿ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ, ಕಾನೂನು ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅನ್ನೋ ಕಾರಣವನ್ನು ನೀಡಿ ಸದ್ಯ ತಹಶೀಲ್ದಾರ್ ಅವರು ಏನೋ ಆದೇಶವನ್ನು ಹೊರಡಿಸಿದ್ದಾರೆ. ಈಗ ಆರ್ಎಸ್ಎಸ್ ಅವರು ಕೋರ್ಟ್ಗೆ ಹೋಗಿದ್ದು ಭೀಮ್ ಆರ್ಮಿ ಏನ್ ಮಾಡ್ತೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಪ್ರವೀಣ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಭೀಮ್ ಆರ್ಮಿ ಅವರು ಸುಮ್ಮನೆ ಆಗ್ಬಿಡ್ಬೋದು, ಆರ್ ಎಸ್ ಎಸ್ನವ್ರದ್ದು ಕ್ಯಾನ್ಸಲ್ ಆಯಿತು ನಾವು ಸುಮ್ಮನೆ ಆಗ್ಬಿಡೋಣ ಅಂತ ಅವ್ರು ಏನು ಬೇಕಾದ್ರೂ ಮಾಡ್ಬೋದು ನೋಡೋಣ. ಆದರೆ